ವಿದ್ಯಾರ್ಥಿಗಳೇ, ಇವತ್ತು ನಿಮ್ಮ SSLC ಪರೀಕ್ಷೆಗಾಗಿ ವಾರ್ಷಿಕ ಪರೀಕ್ಷೆಗಾಗಿ ತೃತೀಯ ಭಾಷೆ ಹಿಂದಿಯಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಸೊ ಒಂದು ಸೆಟ್ ಕ್ವಶನ್ ಪೇಪರ್ ಇದೆ, ಸೊ ವಿತ್ ಕೀ ಆನ್ಸರ್ಸ್ ಇದೆ, ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಸೊ ಎಲ್ಲ ವಿಷಯದಲ್ಲಿನೂ ಕೂಡ ಈ ಥರವಾಗಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಮತ್ತು ಕೀ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಸೊ ಅವುಗಳನ್ನು ನೋಡಬೇಕಾದ್ರೆ ತಾವುಗಳು SSLC ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಅಂತಕ್ಕಂಥ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಶುರು ಮಾಡೋಣ. ಹಿಂದಿಯ ಸೆಟ್ 1 ಕ್ವಶನ್ ಪೇಪರಲ್ಲಿ ಯಾವೆಲ್ಲ ಪ್ರಶ್ನೆ ಇದ್ದಾವೆ ಮತ್ತು ಉತ್ತರಗಳು ಇದ್ದಾವೆ ಅಂತ. ಯುವಕ್ ಶಬ್ದಕ ಅನ್ಯಲಿಂಗ ರೂಪ ಹೇಗೆ ಕೇಳಿದ್ದಾರೆ. ಸೊ ಆಪ್ಷನ್ ಡಿ ಯುವತಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಕಮ್ರಾ ಶಬ್ದಕ ಅನ್ಯ ವಚನ ರೂಪ ಹೇ ಅಂತ ಕೇಳಿದ್ದಾರೆ. ಬಿ ಕಮರೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಆಂಖೆ ಲಾಲ್ ಹೋನಾ ಅಂತಕ್ಕಂಥ ಒಂದು ಮುಹಾವರೆ ಇದೆ. ಸೊ ಇತರದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗ್ತದೆ, ಡಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ವಹ ಆರಾಮ್ ಕರ್ ರಹಾ ಹೇ ಅಂತ ಇದೆ. ಸೊ ಈ ವಾಕ್ಯದಲ್ಲಿ ಯಾವ ವಿರಾಮ ಚಿಹ್ನೆ ಇದೆ ಅಂದರೆ ಎ ಪೂರ್ಣ ವಿರಾಮ. ಸಂಗ್ರಹಾಲಯ ಕಿಸ್ ಸಂಧಿ ಕಾ ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ಸಂಗ್ರಹಾಲಯ ಅಂತಕ್ಕಂಥದ್ದು ದೀರ್ಘ ಸಂಧಿಗೆ ಉದಾಹರಣೆ. ಲಂಬೋದರ ಶಬ್ದ ಕಿಸ್ ಸಮಾಸ ಕಾ ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ಅದು ಬಹುರ್ವಿ ಸಮಾಸಕ್ಕೆ ಉದಾಹರಣೆ ಆಗ್ತದೆ. ಹಿಮ್ಮತ್ ಶಬ್ದ ಕಾ ಸಮಾನಾರ್ಥಕ ಶಬ್ದ ಹೇ ಅಂತ ಕೇಳಿದ್ದಾರೆ. ಬಿ ಸಾಹಸ ಅಂತಕ್ಕಂಥದ್ದು ಆಗ್ತದೆ. ಸಜ್ಜನ್ ಕಾ ವಿಲೋಮ್ ಶಬ್ದ ಹೇ ಅಂತ ಕೇಳಿದ್ದಾರೆ. ಬಿ ದುರ್ಜನ್ ಅಂತಕ್ಕಂಥದ್ದು ಆಗ್ತದೆ. ಇಷ್ಟು ಬಹುವಿಕಲ್ಪ ಮಾದರಿಯ ಪ್ರಶ್ನೆ ಮತ್ತು ಉತ್ತರಗಳಿತ್ತು. ಇನ್ನು ಸೋಹನ್ ಲಾಲ್ ದ್ವಿವೇದಿ ರಾಷ್ಟ್ರಕವಿ ಪುರಸ್ಕಾರ ಮಹಾದೇವಿ ವರ್ಮಾ ಕೇಳಿದ್ದಾರೆ. ಸೊ ನೋಡೋಣ, 9th ಇರ್ತಕ್ಕಂಥದ್ದು ಜ್ಞಾನಪೀಠ ಪುರಸ್ಕಾರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, ಬಸಂತ್ ಕಿ ಸಚ್ಚಾಯಿ ಏಕಾಂಕಿ ಆದ್ರ ಇಂಟರ್ನೆಟ್ ಕ್ರಾಂತಿ ಯಾವುದಿದೆ. ಸೊ ತಮಗೆ ಗೊತ್ತಿದೆ, ಅದು ನಿಬಂಧ ವಿಧದಲ್ಲಿರ್ತಕ್ಕಂಥ ಪಾಠ. ಎಸ್ ಸೇಬ್ ಬೇಚನೆ ವಾಲ ಧೋಕಾ ದಿಯಾ ರೇವಡಿ ಬೇಚನೆ ವಾಲ ಅಂತ ಕೇಳಿದ್ದಾರೆ. ನೋಡಿ, ಸೇಬ್ ಬೇಚನೆ ವಾಲೆ ಧೋಕಾ ದಿಯಾ, ರೇವಡಿ ಬೇಚನೆ ವಾಲ ಇಮಾನ್ದಾರಿ ದಿಖಾಯ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇತ್ತು. ಮುಂದಿನ ಪ್ರಶ್ನೆ, ಮಾತೃಭೂಮಿ ದೇಶಭಕ್ತಿ ಇದೆ, ಸೂರ್ಯಶ್ಯಾಮ್ ಅಂತ ಕೇಳಿದ್ದಾರೆ. ಕೃಷ್ಣ ಕಿ ಬಾಲಲೀಲಾ ಅಂತ ಬರ್ತದೆ. ಸೊ ಕೃಷ್ಣ ಭಕ್ತಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಅಲ್ಲಿ ಇತ್ತು. ಇನ್ನು ಒಂದು ವಾಕ್ಯದ ಪ್ರಶ್ನೋತ್ತರಗಳಿಗೆ ಹೋಗೋಣ. ಪ್ರಶ್ನೆ 13, ಭಾರತ್ ದೇಶ್ ಕಿ ಭೂಮಿ ಕೆ ಅಂದರ್ ಕ್ಯಾ ಕ್ಯಾ ಭರಾ ಹುವಾ ಹೇ ಅಂತ ಕೇಳಿದ್ದಾರೆ. ಸೊ ತಮಗೆ ಗೊತ್ತಿದೆ, ಅಪಾರ ಖನಿಜ ಸಂಪದ ಭರಾ ಹುವಾ ಹೇ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ತುಳಸಿದಾಸ್ ಕೆ ಬಚ್ಪನ್ ಕಾ ನಾಮ್ ಕ್ಯಾ ಥಾ ಅಂತ ಕೇಳಿದ್ದಾರೆ. ಸೊ ರಾಮ್ ಬೋಲಾ ಅಂತಕ್ಕಂಥದ್ದು ಅವರ ಒಂದು ಬಚ್ಪನ್ ಹೆಸರು ಆಗಿತ್ತು. ಅಬ್ದುಲ್ ಕಲಾಂ ಜಿ ಕಾ ಜನ್ಮ ಕಹಾ ಹುವಾ ಥಾ ಅಂತ ಇದೆ. ಎಸ್ ಮದ್ರಾಸ್ ರಾಜ್ಯಕ್ಕೆ ರಾಮೇಶ್ವರಂ ಕಸ್ಬೆ ಮೇ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಮಚ್ಲಿ ಕಹಾ ತೈರ್ ರಹಿ ಥಿ ಅಂತ ಕೇಳಿದ್ದಾರೆ. ಸೊ ಮಚ್ಲಿ ಏಕ್ ಬಡಿ ತಾಲಾಬ್ ಮೇ ತೈರ್ ರಹಿ ಥಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ. 17ನೇ ಪ್ರಶ್ನೆಗೆ ಹೋಗೋಣ. ಆಶಿಯಮ್ಮ ಅಬ್ದುಲ್ ಕಲಾಂ ಕೋ ಖಾನೆ ಮೇ ಕ್ಯಾ ಕ್ಯಾ ದೇತಿ ಥಿ. आंसर ಇದೆ एस अब्दुल कलाम जी को अपने माता के साथ रसोई घर में नीचे बैठकर खाने की आदत थी. उनकी माँ उन्हें केले में पत्ते पर खाना परोसती थी. खाने में चावल एवं सुगंधित स्वादिष्ट सांभर हुआ करता था और साथ में घर का बना अचार और नारियल की ताजी चटनी हुआ करती थी ಅಂತಕ್ಕಂಥದ್ದು 17ನೇ ಪ್ರಶ್ನೆಯ ಉತ್ತರ ಇತ್ತು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 18ಕ್ಕೆ, चप्पलों की चोरी होने पर ईमानदार डेलीगेट ने क्या सुझाव दिया ಅಂತ 18ನೇ ಪ್ರಶ್ನೆ ಇತ್ತು. ಉತ್ತರ ಇದೆ. चप्पलों की चोरी होने पर ईमानदार डेलीगेट ने लेखक को समझाया कि चप्पलों को हमेशा एक जगह नहीं उतारनी चाहिए. 2 चप्पलों को अलग अलग जगह पर रखें ताकि उसे कोई न पहने ಅಂತಕ್ಕಂಥದ್ದು ಉತ್ತರ ಇತ್ತು. ಪ್ರಶ್ನೆ 19, फूल मालाएं मिलने पर लेखक क्या सोचने लगे ಅಂತ ಇದೆ. ಉತ್ತರ ನೋಡುವ. 19, जब फूल मालाएं लेखक के स्वागत में पहनाई गई तब उन्होंने सोचा अगर आसपास कोई माली होता तो फूल मालाएं बेच लेते ಅಂತಕ್ಕಂಥದ್ದು ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 20, बलराम कृष्ण के माता पिता के बारे में क्या कहते हैं ಅಂತ ಕೇಳಿದ್ದಾರೆ. ಉತ್ತರ ಇದೆ. बलराम कृष्ण से पूछते हैं कि उनके माता पिता कौन है. बलराम कहते हैं कि माँ यशोदा और नंद बाबा ने कृष्ण को मोल लिया है क्योंकि कृष्ण का रंग काला है पर उनके माता पिता का रंग गोरा है ಅಂತಕ್ಕಂಥದ್ದು ಉತ್ತರ ಆಗ್ತದೆ. ಪ್ರಶ್ನೆ 21, मातृभूमि का स्वरूप कैसे सुशोभित है ಅಂತ ಕೇಳಿದ್ದಾರೆ. ಉತ್ತರ, कवि भगवती चरण वर्मा मातृभूमि का स्वरूप सुंदर रीति से उभारा है. उन्होंने मातृभूमि की विशेषता तथा उसके स्वरूप का परिचय दिया है. मातृभूमि अर्थात भारत माँ के एक हाथ में न्याय पताका है तो दूसरे हाथ में ज्ञान का दीपक है. इस ज्ञान के दीपक से वह जगत का रूप बदल देंगी. वे अंधकार और अन्याय को हटाकर सारे नगरों और गांवों को ज्ञान का प्रकाश फैलाएगी ಅಂತ ಪ್ರಶ್ನೆ ಇತ್ತು.
गांव की सफाई के लिए बालक क्या काम करते हैं ಅಂತಕ್ಕಂಥ 22ನೇ ಕ್ವಶನ್ ಇತ್ತು. ಸೊ 22 ಕ್ವಶನ್ಸ್ ಆನ್ಸರ್ಸ್ ನೋಡೋಣ ವಿದ್ಯಾರ್ಥಿಗಳೇ. ಎಸ್ ಇಲ್ಲಿ ಬಂತು. गांव की सफाई के लिए बालक एकत्रित होते हैं. वे पाठशाला के परिसर की सफाई के साथ प्रतिदिन गांव की सफाई की जिम्मेदारी लेते हैं. बालक गांव का कूड़ा डालने के लिए एक निश्चित जगह बनाते हैं और गांव वालों को वही कूड़ा डालने की सलाह देते हैं ಅಂತಕ್ಕಂಥದ್ದು ಇತ್ತು. ಶನಿ किसका पुत्र है, शनिचर का अर्थ क्या है ಅಂತ ಮುಂದಿನ ಪ್ರಶ್ನೆ ಇತ್ತು 23ರಲ್ಲಿ. सो शनि सूर्य का पुत्र है. शनिचर का अर्थ है धीमी गति से चलने वाला. ಮುಂದಿನ ಪ್ರಶ್ನೆ, सूर्य को एक चक्कर लगाने में शनि को कितने समय लगाता है. शनि एक राशि में कितने सालों तक रहता है. इलिदे सूर्य एक चक्कर लगाने में शनि को करीब 30 वर्ष लगता है. शनि एक राशि में करीब 2.5 साल वर्ष तक रहता है ಅಂತಕ್ಕಂಥದ್ದು ಇತ್ತು. इना अनवर ने मीना मैडम से क्या कहा ಮತ್ತು संसार के महान व्यक्तियों ने संस्थे का सहारा लिया है ಸೋದಾರನ್ ಸಮಜಾಯಿ ಅಂತ ಇದೆ. ಸೊ ಇವೆರಡು ಉತ್ತರಗಳನ್ನು ಇಲ್ಲಿದ್ದಾವೆ ನೋಡ್ಕೊಡ್ರಿ. ಎಸ್ ಇದಿತ್ತು ಅನ್ವರ್ ಹೇಳಿರ್ತಕ್ಕಂಥ ಮಾತು. ಆಮೇಲೆ ಸತ್ಯಕ ಸಹಾರ ಲಿಯಾ ಹೇ ಅಂತಕ್ಕಂಥದ್ದೇನಿದೆ ನೋಡಿ, ಸೊ ಅದು ಇದು ಇತ್ತು ಅದರದ್ದು ಆನ್ಸರ್ಸು. ಇನ್ನು 3 ಅಂಕದ ಪ್ರಶ್ನೆಗಳಿಗೆ ನೋಡೋದಾದರೆ ವಿದ್ಯಾರ್ಥಿಗಳೇ, लेखिका की गैर हाजिरी में दिन कैसे बिताए ಅಂತ ಗಿಲ್ಲೋದಿತ್ತು. ಸೊ 25th ಕ್ವಶನಲ್ಲಿ ಎಸ್ ಇದು 25 ಆನ್ಸರ್ ಇದೆ. ವಿಡಿಯೋವನ್ನು ಪಾಸ್ ಮಾಡಿ ತಾವು ಆನ್ಸರ್ಸ್ಗಳನ್ನು ನೋಟ್ ಡೌನ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿಕೊಡ್ರಿ. ಮುಂದೆ ಬಸಂತ್ ರಾಜ್ ಕಿಶೋರ್ को 2 पैसे लेने में क्यों इनकार करता है ಕೇಳಿದ್ದಾರೆ ಪ್ರಶ್ನೆ. ಸೊ 26 ಆನ್ಸರ್ ಇದೆ, ಆನ್ಸರ್ ನೋಡ್ಕೊಡ್ರಿ. ನೆಕ್ಸ್ಟ್ 22ನೇ ಪ್ರಶ್ನೆ ಇತ್ತು, कहानी को टाइप करते समय रोबोनिल को क्या हुआ ಅಂತ ಇದೆ. ಎಸ್ 27 ಕ್ವಶನ್. ಮುಂದೆ 28 बिचेंद्रिका बचपन कैसे बीता ಅಂತ ಕೇಳಿದ್ದಾರೆ. ಸೊ 28 ಆನ್ಸರ್ ಇದೆ. बिचेंद्रिका बचपन किस प्रकार बीता. ಮುಂದಿನ ಪ್ರಶ್ನೆ, कर्नाटक की प्रमुख नदियाँ और जलप्रपात कौन कौन से है ಅಂತ ಕೇಳಿದ್ದಾರೆ. ಸೊ ಇದಿತ್ತು कर्नाटक की प्रमुख नदियाँ और जलप्रपात ಅಂತಕ್ಕಂಥ ಪ್ರಶ್ನೆ. ಪ್ರಶ್ನೆ 30 मनुष्य के लिए सुख की प्राप्ति कब संभव है ಅಂತ ಇದೆ. ಸೊ ಉತ್ತರ ನೋಡೋಣ. ಇದಿದೆ 30ಯಲ್ಲಿ ಇರ್ತಕ್ಕಂಥ ಆನ್ಸರ್. मनुष्य को समय का अपना सच्चा साथी बनना चाहिए, ಅದು ಬರಿಬೇಕು. ದಿನಕರ್ ಜಿ ಕೆ ಅನುಸಾರ ಮಾನವ का सही परिचय ಕೇಳಿದ್ದಾರೆ 31ನೇ ಪ್ರಶ್ನೆ. ಸೊ ಇದು ಇದೆ 31st ಆನ್ಸರ್. 32 ಮುಖ್ಯ ಮುಖಸೋ ಚಾಹಿಯೆ ಖಾನ ಪಾನಕೋ ಏಕ ಆ ದೋಹಾ ಭಾವಾರ್ಥ ಕೇಳಿದ್ದಾರೆ. ಇದು ದೋಹಾದ ಭಾವಾರ್ಥ ಇದೆ. ಇನ್ನು ಮುಂದಿನ ಪ್ರಶ್ನೆ, ಎಸ್ ಈ ಗದ್ಯಾಂಶದ ಅನುವಾದವನ್ನು ಕೇಳಿದರು. ಮೇರೆ ಪಿತಾಜಿನೇ ಲಕಡಿ ಕಿ ನೌಕಾಯೆ. ಸೊ ಅದು ಇತ್ತು ಆನ್ಸರ್. ಇನ್ನು 4 ಅಂಕದ ಪ್ರಶ್ನೆಗಳಲ್ಲಿ ಹೇಳೋದಾದರೆ ವಿದ್ಯಾರ್ಥಿಗಳೇ, सूचना और संचार के क्षेत्र में इंटरनेट का महत्व ಕೇಳಿದ್ದಾರೆ. ಇಂಟರ್ನೆಟ್ से ಹಾನಿಯಾ ಕೇಳಿದ್ದಾರೆ 4 ಅಂಕಕ್ಕೆ. ಸೊ ಉತ್ತರಗಳನ್ನು ನೋಡುವ. ಎಸ್ ಇದಿತ್ತು ಇಂಟರ್ನೆಟ್ನ ಸೂಚನಾ ಮತ್ತು ಸಂಚಾರ ಕ್ಷೇತ್ರದ ಮಹತ್ವ ಮತ್ತು ಇಂಟರ್ನೆಟ್ನ ಹಾನಿಗಳು. 35ನೇದು ಬತ್ತು ಹಾಡನ್ನು ಕೂಡ ತಾವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು 35th. ಇನ್ನು ಇದು 100 ಪೇಸೇಜ್ ಇದೆ. ಇದನ್ನು ನೋಡ್ಕೊಂಡು ಕೆಳಗಡೆ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಿಬೇಕಾಗಿತ್ತು. ಇಲ್ಲಿ ನಿಮಗೆ ಮೋಸ್ಟ್ ಆಗಿ ನಾನು ನಿಬಂಧಗಳನ್ನು ತೋರಿಸ್ತೀನಿ. ದೂರದರ್ಶನಕ್ಕೆ ಲಾಭ, ಛೋಟಾ ಪರಿವಾರ, ದಹೇಜ್ ಪ್ರಥಾ ಕೇಳಿದ್ದಾರೆ. ಸೊ ಇವುಗಳ ಬಗ್ಗೆ ಸ್ವಲ್ಪ ಪ್ರಿಪ್ರೇಷನ್ ಇರಲಿ. ಪತ್ರದಲ್ಲಿ एस किताबें खरीदने के लिए पैसे मांगते हो पिताजी को पत्र लिखे अथवा अध्ययन प्रमाण पत्र के लिए प्रधानाध्यापक को पत्र लिखे ಅಂತ ಕೇಳಿದ್ದಾರೆ. ಸೊ ಜಸ್ಟ್ ಓನ್ಲಿ ಫಾರ್ ನಿಮಗೆ ಇದು 100 ಪೇಜದ ಒಂದು ಉತ್ತರಗಳಿತ್ತು. ಆಮೇಲೆ ದೂರದರ್ಶನದ ಲಾಭದ ಬಗ್ಗೆ ಇದು ಒಂದು ನಿಬಂಧ ಇತ್ತು, ವೆರಿ ಇಂಪಾರ್ಟೆಂಟ್ ಅದ. ಇದು ಛೋಟಾ ಪರಿವಾರದ, ಇದು ದಹೇಜ್ ಪ್ರಥಾ ಒಂದು ನಿಬಂಧ ಇದೆ. ಎಸ್ ಲಾಸ್ಟಲ್ಲಿ ಪತ್ರ ಹೇಗೆ ಬರೆದಿದ್ದಾರೆ ಅನ್ನೋದು ಅದು ಕೂಡ ನಿಮಗೆ ತೋರಿಸ್ತೀನಿ. ಇದಿತ್ತು पैसे मांगते हुए पिताजी को पत्र, ದಿನಾಂಕ, ಪ್ರೇಷಕ, ಸೇವಾ ಮೇ, ಪತ್ರದ ಕಲೆವರ್ ಬರಿಬೇಕು. ಆಮೇಲೆ ಲಾಸ್ಟ್ ಸೇವಾ ಮೇ ಅಂತಕ್ಕದ್ದನ್ನು ಬರಿಬೇಕು. ಇದು ಪಿತಾಜಿಗೆ ಪತ್ರ. ಇದು ಅಧ್ಯಯನ ಪ್ರಮಾಣ ಪತ್ರಕ್ಕೆ ಇತ್ತು. ಸೊ ಈ ಫಾರ್ಮೆಟು ಅದನ್ನು ಬರಿತಕ್ಕಂಥದ್ದು. ಸೊ ಇಷ್ಟು ನಾ 1ನೇ ಸೆಟ್ಟಲ್ಲಿ ನಿಮಗೆ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಗಳನ್ನು ಕೊಟ್ಟಿದ್ದೀನಿ.